ಗೆಲೆನ್ ಬಾರೆ ಸಿಂಡ್ರೋಮ್. ಇತ್ತೀಚೆಗೆ ಮಹಾರಾಷ್ಟ್ರದ ಪುಣೆಯಲ್ಲಿ ಈ ಡಿಸೀಸ್ನ ಕೇಸಸ್ ಜಾಸ್ತಿ ಆಗ್ತಿದೆ ಅಂತ ನೋಡ್ತಾ ಇದ್ವಿ. ಹಾಗೆಯೇ ಇವಾಗ ಗೆಲೆನ್ ಬಾರೆ ಸಿಂಡ್ರೋಮ್ನಿಂದ ಭಾರತದ ಮಹಾರಾಷ್ಟ್ರದಲ್ಲಿ ಸಾವಾಗಿದೆ. ಇದೊಂದು ನ್ಯೂರಲಾಜಿಕಲ್ ಡಿಸಾರ್ಡರ್. ಇದು ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಇನ್ಫೆಕ್ಷನ್ ಇಂದ ಹರಡ್ತಾ ಇದೆ ಅಂತ ಹೇಳಲಾಗ್ತದೆ. ಇನ್ನು ಸಿಂಪ್ಟಮ್ಸ್ಗಳನ್ನ ನೋಡ್ಕೊಂಡ್ರೆ ವೀಕ್ನೆಸ್, ಬಾಡಿಯಲ್ಲಿ ನಮ್ನೆಸ್ ಹಾಗೂ ಎಕ್ಸ್ಟ್ರೀಮ್ ಆದರೆ ಪ್ಯಾರಾಲಿಸಿಸ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಗೆಲೆನ್ ಬಾರೆ ಸಿಂಡ್ರೋಮ್ ಮನುಷ್ಯನ ದೇಹವನ್ನ ಸೇರ್ಕೊಂಡಾಗ ಮೊದಲಿಗೆ ಪಾದದಿಂದ ಈ ಒಂದು ನಂಬ್ನೆಸ್ ಅಥವಾ ಪಾದದಲ್ಲಿ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ನಂತರ ಅಪ್ವರ್ಡ್ ಮೂವ್ಮೆಂಟ್ ಆಗಿ ಈವನ್ ಬ್ರೀತಿಂಗ್ ಕೂಡ ಇದರಿಂದ ಎಫೆಕ್ಟ್ ಆಗುತ್ತೆ. ಈ ಸಿಚುಯೇಷನ್ ಅಲ್ಲಿ ಬಾಡಿ ಇಮ್ಯೂನ್ ಸಿಸ್ಟಮ್ ಓವರ್ ಆಕ್ಟಿವ್ ಆಗಿ ನರ್ವಸ್ ನ ಅಟ್ಯಾಕ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಈ ಡಿಸೀಸ್ ಕ್ಯೂರ್ ಆಗುತ್ತಾ? ಟ್ರೀಟ್ಮೆಂಟ್ ಏನಿದೆ? ಈ ಡಿಸೀಸ್ಗೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ಲ, ಹಾಗೂ ಕೂಡ ಇದು ಕ್ಯೂರ್ ಆಗಲ್ಲ. ಕಾಮನ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಇಂಟ್ರಾವೆನಸ್ ಇಮ್ಯುನೋಗ್ಲೋಬಿನ್. ಇದು ಇಮ್ಯೂನ್ ಸಿಸ್ಟಮ್ನ ಕಾಮ್ ಮಾಡಿ ನರ್ವಸ್ ಡ್ಯಾಮೇಜ್ ಮಾಡೋದನ್ನ ಕಂಟ್ರೋಲ್ ಮಾಡುತ್ತೆ. ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.